ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಸಾಧನೆ ಅನ್ನೋದು ಯಾರಪ್ಪನ ಮನೆಯ ಸ್ವತ್ತಲ್ಲ. ದೀಪದ ಬೆಳಕಲ್ಲಿ ಓದಿ ಸಾಧನೆ ಮಾಡಿದವರು ಇದ್ದಾರೆ. ಬರಿಗಾಲಲ್ಲೇ ಕಿಲೋಮೀಟರ್ ಗಟ್ಟಲೆ ನಡೆದು ಸಾಧಿಸಿದವರು ಇದ್ದಾರೆ. ಮೈ ಮೇಲೆ ಬಟ್ಟೆ ಇಲ್ಲದೆ ಹೊಟ್ಟೆಗೆ ಅನ್ನ ನೀರು ಇಲ್ಲದೆಯೂ ಸಾಧಿಸಿದವರಿದ್ದಾರೆ. ದುಡ್ಡಿದ್ದವರ ಮಕ್ಕಳು ಮಾತ್ರ ಸಾಧನೆಯ ಶಿಖರ ಏರೋದು ಅನ್ನೋ ಮಾತು ಸುಳ್ಳು. ಸಾಧನೆ ಮಾಡಿ ಈಗಾಗಲೇ ಸಾಕಷ್ಟು ಹಣ ಖ್ಯಾತಿ ಪಡೆದವರ ಮಕ್ಕಳೆಲ್ಲರೂ ಸಾಧಕರ ಲಿಸ್ಟ್ನಲ್ಲಿ ಇಲ್ವೇ ಇಲ್ಲ. ಯಾಕಿವತ್ತು ಸಾಧನೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಇಷ್ಟೊಂದು ಒತ್ತಿ ಹೇಳ್ತಿದ್ದೀನಿ ಗೊತ್ತಾ? ಇವತ್ತು ನಾನು ನಿಮ್ಮ ಮುಂದೆ ಇಡೋಕೆ ಬಂದಿರೋ ಸ್ಪೆಷಲ್ ಕಥೆಯೇ ಒಬ್ಬ ಬಡ ಕುಟುಂಬದ ಯುವಕನ ಸಾಧನೆಯದ್ದು. ನಿರಂತರ ಶ್ರಮ, ಅವಮಾನ, ಸೋಲುಗಳು ಮನುಷ್ಯನನ್ನ ಸಾಧನೆಯ ಹಾದಿಗೆ ಕರೆದೊಯ್ಯುತ್ತೆ. ಹಾಗೆ ಸಾಧನೆಯ ಶಿಖರ ಹೇರಿ ಕರುನಾಡಿಗೆ ಹೆಮ್ಮೆ ತಂದವನೇ ರಂಜಾನ್ ಮಲ್ಲಿಕಾ ಸಾಬ್ ಫಿರಜಾದಿ. ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಪುರ ಪಟ್ಟಣದ ನಿವಾಸಿ. ತಂದೆ ಗ್ಯಾಸ್ ವೆಲ್ಡಿಂಗ್ ಕೆಲಸ, ತಾಯಿ ಹೋಮ್ ಮೇಕರ್. ಬಡತನದ ಬೇಗೆಯಲ್ಲಿ ಬೆಂದ ಬದುಕು. ಬೆಂಕಿಯಲ್ಲಿ ಅರಳಿದ ಹೂವಿನಂತೆ ಬಾಲಿವುಡ್ ಬಿಗ್ ಬಿ ನಡೆಸಿಕೊಡುವ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ 50 ಲಕ್ಷ ಗೆದ್ದು ಅಮೋಘ ಸಾಧನೆ ಮಾಡಿದ್ದಾನೆ. ಬೆಳಿಗ್ಗೆ ಟೀ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಸಂಜೆ ಓದುತ್ತಿದ್ದ ರಂಜಾನ್ ಮಹಲಿಂಗಪುರದಲ್ಲಿ BA ಪದವಿ ಪೂರೈಸಿ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದು ದೊಡ್ಡ ಸಾಧನೆ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಈತನ ಈ ಸಾಧನೆಯ ಹಿಂದೆ 2 ವರ್ಷಗಳ ಸತತ ಪ್ರಯತ್ನವಿದೆ ಅನ್ನುವುದನ್ನು ತಳ್ಳಿ ಹಾಕುವಂತಿಲ್ಲ. 2023ರಿಂದ ನಿರಂತರವಾಗಿ ಛಲ ಬಿಡದೆ ಅಂದುಕೊಂಡಿದ್ದನ್ನ ಮಾಡೇ ಮಾಡ್ತೀನಿ ಅಂತ ಸತತವಾಗಿ ಪ್ರಯತ್ನಿಸುತ್ತಿದ್ದ ರಂಜಾನ್ ಇವತ್ತು 50 ಲಕ್ಷ ಗೆದ್ದು ಸುದ್ದಿಯಾಗಿದ್ದಾನೆ. 50 ಲಕ್ಷ, ಒಂದು ಪ್ರಶ್ನೆಗೆ 50 ಲಕ್ಷ. ಅಬ್ಬಾ, ಒಮ್ಮೆ ಆ ಟೈಮ್ ನೆನೆಸ್ಕೊಂಡ್ರೆ ಮೈ ಝುಮ್ ಅನ್ಸುತ್ತಲ್ವಾ? ಯಾವುದೋ ಒಂದು ಸಣ್ಣ ಪಟ್ಟಣದಲ್ಲಿ ಹಗಲಲ್ಲಿ ಟೀ ಮಾರ್ಕೊಂಡು ಸಂಜೆಯಾದ್ರೆ ಪುಸ್ತಕ ಹಿಡ್ಕೊಂಡು ಜೀವನ ಸಾಗಿಸೋ ಈ ಯುವಕ ಗೆದ್ದಿದ್ದು 50 ಲಕ್ಷ. ಕರ್ನಾಟಕದ ಈ ಪ್ರತಿಭೆ ಇಷ್ಟು ಹಣ ಗೆಲ್ಲೋಕೆ ಸಾಧ್ಯವಾಗಿದ್ದು ಆತನಿಗೆ ಇದ್ದ ಜ್ಞಾನ, ಸಾಮಾನ್ಯ ಜ್ಞಾನದಿಂದ. ಆ ಹುಡುಗನಿಗೆ ಅಷ್ಟೊಂದು ನಾಲೆಡ್ಜ್ ಇದೆ ಅಂದರೆ ಎಷ್ಟು ಬುಕ್ಸ್ ಓದಿರ್ಬೋದು, ಎಷ್ಟು ಟ್ರೈನಿಂಗ್ ತಗೊಂಡಿರ್ಬೋದು ಅಂತ ನಿಮ್ಗನ್ನಿಸ್ಬಹುದು. ಆದರೆ ಈ ಹುಡುಗನಲ್ಲಿ ಅದ್ಯಾವುದೂ ಆಗಿಲ್ಲ. ಪುಸ್ತಕ ತಗೊಂಡು ಓದುವ ಶಕ್ತಿ ಇಲ್ಲದ ಈತ ತನ್ನ ಜ್ಞಾನಾಭಿವೃದ್ಧಿಗೆ ಬಳಸಿಕೊಂಡಿದ್ದು ಇಂಟರ್ನೆಟ್. ಈಗಿನ ಕಾಲದಲ್ಲಿ ರೀಲ್ಸ್ಗಾಗಿ, ಅಕ್ರಮಗಳಿಗಾಗಿ ಇಂಟರ್ನೆಟ್ನ ದುರುಪಯೋಗ ಪಡಿಸಿಕೊಳ್ತಿರೋರ ನಡುವೆಯೂ ಈ ಯುವಕ ಯೂಟ್ಯೂಬ್ನಲ್ಲಿ ಕ್ಲಾಸ್ಗಳನ್ನು ಕೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಸಿಗುವ ಇನ್ಫಾರ್ಮೇಷನ್ ಗ್ರಹಿಸಿಕೊಳ್ತಿದ್ದ. ಅಷ್ಟೇ ಅಲ್ಲ, ಈತ ಊಟ ಮಾಡೋದನ್ನಾದರೂ ಮರಿತಾನೆ, ನ್ಯೂಸ್ ಪೇಪರ್ ಓದೋದನ್ನ ಮರೆಯುವುದಿಲ್ಲ. BA ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸಿರೋ ರಂಜಾನ್ ತಾನು ಗೆದ್ದಿರೋ ಹಣದಿಂದ ತಂದೆ ತಾಯಿಯನ್ನ ಹಜ್ ಯಾತ್ರೆಗೆ ಕಳಿಸೋಕೆ ಮತ್ತು ತಮ್ಮ ತಂಗಿಯ ವಿದ್ಯಾಭ್ಯಾಸ ಹಾಗೂ ತನ್ನ ವಿದ್ಯಾಭ್ಯಾಸಕ್ಕೂ ಬಳಸ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಮಗನ ಸಾಧನೆಯಿಂದ ತಂದೆ ತಾಯಿ, ಸ್ನೇಹಿತರು, ಗುರುಗಳು ಎಲ್ಲರೂ ಸಂತಸ ವ್ಯಕ್ತಪಡಿಸಿದ್ದಾರೆ. ಊರಿನ ಮಂದಿ ಕೂಡ ಶಭಾಷ್ ಅಂತಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.